Hello everybody, this is Divyashree. Welcome to Literature Canon. As you know that I have started the new series for UGC NET and KSET, that is 10 minutes, 10 PYQs with detailed explanation. Without further ado, let's start the class. First question on the screen. Which of the following plays of Shakespeare, according to T.S. Eliot, is artistic failure? Okay, so T.S. Eliot or prakara, Shakespeare na yava play ಆರ್ಟಿಸ್ಟಿಕ್ ಫೇಲ್ಯೂರ್ ಅಂತ ಹೇಳಿದ್ದಾರೆ. ದ್ಯಾಟ್ಸ್ ನನ್ ಅದರ್ ದನ್ ಹ್ಯಾಮ್ಲೆಟ್. ಆಯಿತಾ, ಹ್ಯಾಮ್ಲೆಟ್ ಅಲ್ಲಿ ಬೇಸಿಕಲಿ ಇನ್ ಟಿ ಎಸ್ ಇಲಿಯಟ್ ಇನ್ ಹಿಸ್ ಫೇಮಸ್ ಎಸ್ಸೆ, ಓಕೆ, ದಟ್ ಈಸ್ ಹ್ಯಾಮ್ಲೆಟ್ ಆ್ಯಂಡ್ ಹಿಸ್ ಪ್ರಾಬ್ಲಮ್, ಆಯಿತಾ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1919 ಇಟ್ಸ್ ಅನ್ ಎಸ್ಸೆ, 1919. ಓಕೆ, ಈ ಎಸ್ಸೆಯಲ್ಲಿ ಬೇಸಿಕಲಿ ಹಿ ಆರ್ಗ್ಯೂಡ್ ದ್ಯಾಟ್ the play is an artistic failure because it lacks an objective correlative. Okay, objective correlative ಇರೋದ್ರಿಂದ ಏನಂತ ಹೇಳ್ತಾರೆ, ಇದು ಆರ್ಟಿಸ್ಟಿಕ್ ಫೇಲ್ಯೂರ್ ಅಂತ ಹೇಳ್ತಾರೆ. what do you mean by that? That means Shakespeare failed to provide enough external facts or specific events to justify Hamlet's intense internal emotions. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಆಬ್ಜೆಕ್ಟಿವ್ ಕೋರಿಲೇಟಿವ್ ಅಂತಂದ್ರೆ ಏನು, ಆ್ಯಕ್ಚುಲಿ ಹ್ಯಾಮ್ಲೆಟ್ ಪ್ಲೇಯಲ್ಲಿ ಹ್ಯಾಮ್ಲೆಟ್ನ ಇಂಟೆನ್ಸ್ ಇಮೋಷನನ್ನು ಅಥವಾ ಇಂಟರ್ನಲ್ ಇಮೋಷನನ್ನು ಏನು ಜಸ್ಟಿಫೈ ಮಾಡೋದಕ್ಕೆ ಸ್ಪೆಸಿಫಿಕ್ ಇವೆಂಟ್ಸ್ ಅಥವಾ ಎಕ್ಸ್ಟರ್ನಲ್ ಫ್ಯಾಕ್ಟ್ಸ್ಗಳನ್ನು ಒದಗಿಸದೇ ಇಲ್ಲದೆ ಇರೋ ಕಾರಣ ಏನಾಗ್ತೀವಿ, ಇದನ್ನು ಆರ್ಟಿಸ್ಟಿಕ್ ಫೇಲ್ಯೂರ್ ಅಂತ ಹೇಳ್ತಾರೆ. ಯಾರು, ಟಿ ಎಸ್ ಇಲಿಯಟ್ ಇನ್ ಹಿಸ್ ಫೇಮಸ್ ಎಸ್ಸೆ ಹ್ಯಾಮ್ಲೆಟ್ ಆ್ಯಂಡ್ ಹಿಸ್ ಪ್ರಾಬ್ಲಮ್. ಸೆಕೆಂಡ್ ಕ್ವೆಶ್ಚನ್ ನೋಡಿ, ಡ್ಯಾಶ್ ಇಸ್ ದ ಪ್ಯೂರಿಫಿಕೇಶನ್ ಆ್ಯಂಡ್ ಪರ್ಗೇಷನ್ ಆಫ್ ಇಮೋಷನ್ಸ್ ಎಕ್ಸ್ಪೆಷಲಿ ಪಿಟಿ ಆ್ಯಂಡ್ ಫಿಯರ್ ಥ್ರೂ ಆರ್ಟ್. Okay, dash is the purification and purgation of emotion, especially pity and fear through art. That's none other than catharsis. Catharsis ಅಂದ್ರೇನು, ಇಮೋಷನಲ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಇಮೋಷನಲ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ. ಓಕೆನಾ. ಸೊ ಅರಿಸ್ಟಾಟಲ್ ಇನ್ ಹಿಸ್ ಫೇಮಸ್ ವರ್ಕ್ ಪೊಯೆಟಿಕ್ಸಲ್ಲಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದಾರೆ. ಯಾವುದು, ಕೆಥಾರ್ಸಿಸ್ ಬಗ್ಗೆ. ಮೈಮಸಿಸ್ ಅಂತಂದ್ರೇನು, ಮೈಮಸಿಸ್ ಅಂದರೆ ಇಮಿಟೇಷನ್ ಅಂತ ಹೇಳ್ತೀವಿ ಅಥವಾ ರೆಪ್ರೆಸೆಂಟೇಷನ್ ಅಂತಲೂ ಕೂಡ ಹೇಳ್ತೀವಿ. ಸೊ ಇದನ್ನೆಲ್ಲ ಯಾವುದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಬೇಸಿಕಲಿ ಅರಿಸ್ಟಾಟಲ್ ಇನ್ ಹಿಸ್ ಫೇಮಸ್ ವರ್ಕ್ ಕಾಲ್ಡ್ ಪೊಯೆಟಿಕ್ಸಲ್ಲಿ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಥರ್ಡ್ ಒನ್, ಎಟ್ ಇಫ್ ದ ಓನ್ಲಿ ಫಾರ್ಮ್ ಆಫ್ ಟ್ರೆಡಿಷನ್ ಆಫ್ ಹ್ಯಾಂಡ್ಲಿಂಗ್ ಡೌನ್ ಕನ್ಸಿಸ್ಟೆಂಟ್ in following the ways of the immediate generation before us in a blind or timid adherence to its success, tradition should positively be discouraged. The above observation was made by. Okay, tradition ಬಗ್ಗೆ ಮಾತಾಡಿದ್ದಾರೆ. Okay, so who talks about tradition? That's none other than T.S. Eliot in his famous essay that's called Tradition and the individual talent ಅನ್ನೋಂತಹ ವರ್ಕಲ್ಲಿ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1919. ಈ ಎಸ್ಸೆಯಲ್ಲಿ ಬೇಸಿಕಲಿ ಟ್ರೆಡಿಷನ್ ಬಗ್ಗೆ ಮಾತಾಡಿದ್ದಾರೆ. ಓಕೆನಾ. ಇದು ಹಿ ಆರ್ಗ್ಯೂಸ್ ದ್ಯಾಟ್ ಟ್ರೆಡಿಷನ್ ಶುಡ್ ನಾಟ್ ಬಿ ಬ್ಲೈಂಡ್ ಇಮಿಟೇಷನ್. ಆಯಿತಾ, ಟ್ರೆಡಿಷನ್ ಅನ್ನೋಂಥದ್ದು ಶುಡ್ ನಾಟ್ ಬಿ ಅ ಬ್ಲೈಂಡ್ ಇಮಿಟೇಷನ್ ಆಫ್ ದ ಪಾಸ್ಟ್, ಬಟ್ ರಾದರ್ ಸಮಥಿಂಗ್ ಅಬ್ಟೇನ್ ಥ್ರೂ ಗ್ರೇಟ್ ಲೇಬರ್ ಆರ್ ಕ್ರಿಟಿಕಲ್ ಹಿಸ್ಟಾರಿಕಲ್ ಸೆನ್ಸ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸೊ ಟ್ರೆಡಿಷನ್ ಅಂದರೆ ಜಸ್ಟ್ ನೀವು ಬ್ಲೈಂಡ್ ಆಗಿ ಫಾಲೋ ಮಾಡೋಂಥದ್ದಲ್ಲ, ಬಟ್ ಯು ಹ್ಯಾವ್ ಟು ಕ್ರಿಟಿಕಲಿ ಎಕ್ಸಾಮಿನ್ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನೋಡಿಕೊಂಡು ಟ್ರೆಡಿಷನ್ಸನ್ನು ಯು ಹ್ಯಾವ್ ಟು ಫಾಲೋ ಅಂತ ಹೇಳ್ತಾರೆ ಇನ್ ಹಿಸ್ ಫೇಮಸ್ ಎಸ್ಸೆ ಟ್ರೆಡಿಷನ್ ಆ್ಯಂಡ್ ದ ಇಂಡಿವಿಜುವಲ್ ಟ್ಯಾಲೆಂಟಲ್ಲಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಫೋರ್ತ್ ಒನ್, ವಿಚ್ ಪೋಯೆಟ್ ಡಸ್ ವಿಲಿಯಮ್ಸ್ ಕೋಟ್ ಇನ್ ದ ಎಪಿಗ್ರಾಫ್ ಟು ಅ ಸ್ಟ್ರೀಟ್ ಕಾರ್ ನೇಮ್ಡ್ ಡಿಸೈರ್? ಓಕೆ, ಆ ಸ್ಟ್ರೀಟ್ ಕಾರ್ ನೇಮ್ಡ್ ಡಿಸೈರ್ ಪ್ಲೇ ಇದೆಯಲ್ಲ, ಯಾರು ಬರೆದಿರೋದು, ಬೇಸಿಕಲಿ ಟೆನೆಸಿ ವಿಲಿಯಮ್ಸ್. ಅದಕ್ಕೆ ಒಂದು ಎಪಿಗ್ರಾಫನ್ನು ತಗೊಂಡಿದ್ದಾರೆ. ಯಾರ ಪೋಯಮಿಂದ ತಗೊಂಡಿರೋದು, ಯಾವ ಪೋಯೆಟ್ ಆ್ಯಂಡ್ ಅವರ ಯಾವ ಪೋಯಮಿಂದ ತೊಗೊಂಡಿರೋದು ಅಂತ ಕೇಳ್ತಿರೋದು. ದಟ್ಸ್ ನನ್ ಅದರ್ ದೆನ್ ಹಾರ್ಟ್ ಕ್ರೇನ್ನ ಫೇಮಸ್ ಪೋಯಮ್ ಯಾವುದು, ದ ಬ್ರೋಕನ್ ಟವರ್. ಓಕೆ, ದ ಬ್ರೋಕನ್ ಟವರ್ ಅಂತ ಹೇಳ್ಬಿಟ್ಟು ಒಂದು ಪೋಯಮ್ ಇದೆ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1932. ಈ ಒಂದು ಪೋಯಮಿಂದ ಏನು ಒಂದು 5 ಲೈನ್ಸನ್ನು ತೊಗೊಂಡಿದ್ದಾರೆ ಆ್ಯಸ್ ಆನ್ ಎಪಿಗ್ರಾಫ್ ಟು ಅ ಸ್ಟ್ರೀಟ್ ಕಾರ್ ನೇಮ್ಡ್ ಡಿಸೈರ್.
ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಫಿಫ್ತ್ ಒನ್. ಡ್ಯಾಶ್ ವಾಸ್ ಅ ಸೀಕ್ವೆಲ್ ಟು ಡಿ.ಎಚ್. ಲಾರೆನ್ಸ್ ಟು ದಿ ರೈನ್ಬೋ. ದಿಸ್ ಇಸ್ ರಿಪೀಟೆಡ್ PYQ ಆಯಿತಾ, ತುಂಬ ಸರ್ ರಿಪೀಟೆಡ್ ಆಗಿದೆ ಇದು, ರಿಪೀಟೆಡ್ PYQ. ಯು ಮಸ್ಟ್ ನೋ ಅಬೌಟ್. ನಾನು ಹೇಳಿದ್ರೆ D.H. ಲಾರೆನ್ಸ್ ಬಗ್ಗೆ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ, ಎವ್ರಿ ಇಯರ್ಸ್ ಕೇಳಿದ್ದಾರೆ. ಸೊ ರೈನ್ಬೋನ ಏನಂತ ಹೇಳ್ತೀವಿ, ಸೀಕ್ವೆಲ್ ಯಾವುದು ಅಂತ ಕೇಳಿದರೆ, ದಟ್ಸ್ ನನ್ ಅದರ್ ದ್ಯಾನ್ ವಿಮೆನ್ ಇನ್ ಲವ್, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1920. ರೈನ್ಬೋ ಪಬ್ಲಿಷ್ಡ್ ಇನ್ ದ ಇಯರ್ 1915 ಆಯಿತಾ. ಇದು ಬೇಸಿಕಲಿ ಇಟ್ ಕಂಟಿನ್ಯೂಸ್ ದ ಸ್ಟೋರಿ ಆಫ್ ಬ್ರಾಂಗ್ವಿನ್ ಸಿಸ್ಟರ್ ಆಯಿತಾ. ಬ್ರಾಂಗ್ವಿನ್ ಸಿಸ್ಟರ್ಸ್ ಯಾರ್ಯಾರು, ಉರ್ಸುಲಾ ಮತ್ತು ಇನ್ನೊಬ್ರು ಯಾರು, ಬೇಸಿಕಲಿ ಗಂಡ್ರನ್. ಓಕೆ, ಇವರ ಕಥೆಯನ್ನು ಹೇಳ್ತಿದ್ದಾರೆ ಯಾವುದರಲ್ಲಿ, ಬೇಸಿಕಲಿ ದ ರೈನ್ಬೋ ಮತ್ತು ವಿಮೆನ್ ಇನ್ ಲವ್. ಅದೆಲ್ಲ ಅಂದರೆ ಫಸ್ಟು ರೈನ್ಬೋ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಬ್ರಾಂಗ್ವಿನ್ ಸಿಸ್ಟರ್ಸ್ ಬಗ್ಗೆ, ಅದು ಕಂಟಿನ್ಯೂ ಆಗ್ತಾ ಬರುತ್ತೆ ವಿಮೆನ್ ಇನ್ ಲವ್ ತನಕನೂ. ಓಕೆನಾ, ಸೊ ಆನ್ಸರ್ ಈಸ್ ವಿಮೆನ್ ಇನ್ ಲವ್. ಸಿಕ್ಸ್ತ್ ಒನ್ ನೋಡಿ, ವಿಚ್ ನಾವೆಲ್ ಆಫ್ ಚಾರ್ಲ್ಸ್ ಡಿಕೆನ್ಸ್ ಹ್ಯಾಸ್ ಪಿಪ್ ಆ್ಯನ್ ಆರ್ಫನ್ ಆಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್. ವೆರಿ ಈಸಿ, ದ್ಯಾಟ್ಸ್ ನನ್ ಅದರ್ ದನ್ ಗ್ರೇಟ್ ಎಕ್ಸ್ಪೆಕ್ಟೇಷನ್. ಗ್ರೇಟ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಬೇಸಿಕಲಿ ದಿಸ್ ನಾವೆಲ್ ಫಾಲೋಸ್ ಪಿಪ್ಸ್ ಗ್ರೋತ್, ಹಿಸ್ ರಿಲೇಷನ್ಶಿಪ್ ವಿತ್ ಎಸ್ಟೆಲ್ಲಾ ಆಯಿತಾ, ಎಸ್ಟೆಲ್ಲಾ ಆಸ್ ವೆಲ್ ಆಸ್ ಮಿಸ್ ಹ್ಯಾವಿಶಾಮ್ ಆಯಿತಾ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಹಿಸ್ ಸಡನ್ ರೇಸ್ ಇನ್ ಹಿಸ್ ವೆಲ್ತ್ ಫ್ರಾಮ್ ಎನ್ ಅನಾನಿಮಸ್ ಬೆನಿಫ್ಯಾಕ್ಟರ್. ಒಬ್ರು ಯಾರೊಬ್ಬ ಅನಾನಿಮಸ್ ಬೆನಿಫ್ಯಾಕ್ಟರಿಂದ ಅವರ ವೆಲ್ತ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಅವ್ರು ಅನ್ಕೋತಾರೆ, ಪಿಪ್ ಅನ್ಕೋತಾರೆ ಹ್ಯಾವಿಶಾಮ್ ಬೆನಿಫ್ಯಾಕ್ಟರ್ ಇರ್ಬೋದು ಅಂತಾರೆ, ಬಟ್ ಅದು ಅನಾನಿಮಸ್ ಬೆನಿಫ್ಯಾಕ್ಟರ್ ಆಗಿರ್ತಾರೆ. ಸೊ ದಟ್ ಈಸ್ ದ ಸ್ಟೋರಿ ಆಫ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ಬೋದು. ನಾನು ಹೇಳ್ತಾರೆ D.H. ಲಾರೆನ್ಸ್, ಚಾರ್ಲ್ಸ್ ಡಿಕೆನ್ಸ್, ಯು ಮಸ್ಟ್ ನೋ ಆಲ್ ದ ವರ್ಕ್ಸ್ ಆಯಿತಾ. ವರ್ಕ್ಸ್ ಗೊತ್ತಿರಬೇಕು, ಒನ್ ಲೈನ್ ಸಮ್ಮರಿ ಗೊತ್ತಿರಬೇಕು. ಇವರಲ್ಲಿ ಏನಂದರೆ ಚಾರ್ಲ್ಸ್ ಡಿಕೆನ್ಸಲ್ಲಿ ಫಸ್ಟ್ ಆಫ್ ಆಲ್ ಪ್ರೊಟಗಾನಿಸ್ಟ್ ಯಾರು ಅಂತ ಗೊತ್ತಿರಬೇಕು ಆಯಿತಾ. ನೆಕ್ಸ್ಟ್ ಪ್ರೊಟಗಾನಿಸ್ಟ್ ಆದಮೇಲೆ ಹೀರೋಯಿನ್ಸ್ ಯಾರು ಅಂತ ಗೊತ್ತಿರಬೇಕು, ಆ್ಯಂಡ್ ಟೀಮ್ ಗೊತ್ತಿರಬೇಕು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಇದಿಷ್ಟು ಗೊತ್ತಿದ್ದರೆ ಯು ಕ್ಯಾನ್ ಸಾಲ್ವ್ ದ ಕ್ವೆಶ್ಚನ್ ರಿಗಾರ್ಡಿಂಗ್ ಚಾರ್ಲ್ಸ್ ಡಿಕೆನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ದ ವರ್ಡ್ ಸರ್ರಿಯಾಲಿಸಮ್ ವಾಸ್ ಕಾಯಿಂಡ್ ಬೈ ಗಿಲಿಮ್ ಅಪಲಿನಿಯರ್ ಆಯಿತಾ. ಸೊ ಗಿಲಿಮ್ ಅಪಲಿನಿಯರ್ ಬೇಸಿಕಲಿ ಏನಂತ ಹೇಳ್ತೀವಿ ಕಾಯಿನ್ ದ ಟರ್ಮ್ ಸರ್ರಿಯಾಲಿಸಮ್. ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು, ಆಂಡ್ರೆ ಬ್ರಿಟಾನ್ ಕೇಳಿದ್ದಾರೆ. ಆಂಡ್ರೆ ಬ್ರಿಟಾನ್ ಬೇಸಿಕಲಿ ಪಾಪ್ಯುಲರೈಸ್ ದ ಕಾನ್ಸೆಪ್ಟ್ ಆಯಿತಾ. ಇವರು ಪಾಪ್ಯುಲರೈಸ್ ಮಾಡಿದ್ದಾರೆ ಥ್ರೂ ಹಿಸ್ ಬೇಸಿಕಲಿ ಏನಂತ ಹೇಳ್ತೀವಿ, ಥ್ರೂ ಹಿಸ್ ವರ್ಕ್ ಮ್ಯಾನಿಫೆಸ್ಟೋ ಆಫ್ ಸರ್ರಿಯಾಲಿಸಮ್ ಅಂತ ಹೇಳ್ತೀವಿ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1924 ಓಕೆನಾ. ಸೊ ಪಾಪ್ಯುಲರೈಸ್ ಮಾಡಿದ್ದು ಆಂಡ್ರೆ ಬ್ರಿಟಾನ್, ಬಟ್ ಅದನ್ನು ಕಾಯಿನ್ ಮಾಡಿದ್ದು ಗಿಲಿಮ್ ಅಪಲಿನಿಯರ್ ಆಯಿತಾ. ಸೊ ಯು ಮಸ್ಟ್ ನೋ ಅಬೌಟ್ ದ್ಯಾಟ್. ನೆಕ್ಸ್ಟ್ ಏಯ್ತ್ ಒನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಪ್ಲೇ ಕ್ಯಾನ್ ಬಿ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್ ದ ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಬರ್ನಾರ್ಡ್ ಶಾಸ್ ಐಡಿಯಾ ಆಫ್ ಲೈಫ್ ಫೋರ್ಸ್. ಓಕೆ, ಅ ಪ್ಲೇ ಡೀಲಿಂಗ್ ವಿತ್ ವಿಮೆನ್ಸ್ ಪರ್ಸ್ಯೂಟ್ ಫಾರ್ ಹರ್ ಮೇಟ್, and the play whose third act called Don John in Hell, both unconventional and hilarious. Which play was this? That's none other than Man and Superman ಅಂತ ಹೇಳ್ತೀವಿ. ಇಲ್ಲಿ ಆ್ಯಕ್ಚುಲಿ ಇಟ್ ವಾಸ್ ರಿಟನ್ ಬೈ G.B. Shaw ಇನ್ ದ ಇಯರ್ 1903 ಓಕೆನಾ. ಸೊ ಇದು ಫಸ್ಟ್ ಟೈಮ್ ಏನು ಮಾಡಿದರೆ, ಹೀ ಪಾಪ್ಯುಲರೈಸ್ ದ ಐಡಿಯಾ ಕಾಲ್ಡ್ ಲೈಫ್ ಫೋರ್ಸ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಏನಂತಂದರೆ ವಿಮೆನ್ಸ್ ಪರ್ಸ್ಯೂಟ್ ಫಾರ್ ಹರ್ ಮೇಟ್. ವಿಮೆನ್ ಯಾರು, ಹೂ ಇಸ್ ದಟ್ ಲೇಡಿ, ಹರ್ ನೇಮ್ ಈಸ್ ಆ್ಯನ್ ವೈಟ್ಫೀಲ್ಡ್ ಆಯಿತಾ. ಹರ್ ಪರ್ಸ್ಯೂಟ್ ಟುವರ್ಡ್ಸ್ ಏನಂತ ಹೇಳ್ತೀವಿ, ಜಾನ್ ಟ್ಯಾನರ್ ಆಯಿತಾ, ಅದ್ರ ಬಗ್ಗೆ ಹೇಳ್ತಾರೆ. ಆ್ಯಂಡ್ ಥರ್ಡ್ ಆ್ಯಕ್ಟ್ ಯಾವುದು, ಡಾನ್ ಜಾನ್ ಇನ್ ಹೆಲ್. ಥರ್ಡ್ ಆ್ಯಕ್ಟ್ ಆಫ್ ದ ಪ್ಲೇ ಯಾವುದು, ಡಾನ್ ಜಾನ್ ಇನ್ ಹೆಲ್. ಸೊ ಅದಿಷ್ಟು ಯಾವುದ್ರಲ್ಲಿ ನೋಡ್ಬೋದು, ಮ್ಯಾನ್ ಆ್ಯಂಡ್ ಸೂಪರ್ಮ್ಯಾನ್. ನಾನು ಹೇಳಿದ್ರೆ ಇವರು G.B. Shawದು ಪ್ಲೇಸ್ಗಳ ಬಗ್ಗೆ ಗೊತ್ತಿರಬೇಕು. ಮಾಡರ್ನ್ ರೈಟರ್ಸ್ ಅಲ್ವಾ, ಮಾಡರ್ನ್ ರೈಟರ್ಸ್, ಪೋಸ್ಟ್ ಮಾಡರ್ನ್ ರೈಟರ್ಸ್ ಬಗ್ಗೆ ಗೊತ್ತಿರಬೇಕು. ನಾವೆಲಿಸ್ಟ್, ಪ್ಲೇ ರೈಟರ್, ಆಮೇಲೆ ಇನ್ನೊಂದು ಯಾರು ಬೇಸಿಕಲಿ ಪೋಯೆಟ್ಸ್, ಅವ್ರ ಬಗ್ಗೆ ನಿಮ್ಗೆ ಜಾಸ್ತಿ ಗೊತ್ತಿರಬೇಕು. ಸ್ವಲ್ಪ ಜಾಸ್ತಿ ಕ್ವೆಶನ್ಸು ಮಾಡರ್ನ್ ಮತ್ತು ಪೋಸ್ಟ್ ಮಾಡರ್ನ್ ಲಿಟ್ರೇಚರಲ್ಲಿ ಕೇಳ್ತಾರೆ. ನೈನ್ತ್ ಒನ್, ಡ್ಯಾಶ್ ಟ್ರೇಸಸ್ ದ ಲೈಫ್ ಆಫ್ ಪವರ್ಫುಲ್ ಪರ್ಷಿಯನ್ ಕಾಂಕರರ್ ಟು ಹಿಸ್ ಕಾಂಕ್ವೆಸ್ಟ್ ಆಫ್ ಈಜಿಪ್ಟ್ ಆ್ಯಂಡ್ ಹಿಸ್ ಮ್ಯಾರೇಜ್ ಟು ಝೆನೋಕ್ರೇಟ್, ಡಾಟರ್ ಆಫ್ ದ ಡಿಫೀಟೆಡ್ ಈಜಿಪ್ಟಿಯನ್ ಸುಲ್ತಾನ್ ಆಯಿತಾ. ಇವ್ರು ಬೇಸಿಕಲಿ ಯಾರು, ವೆರಿ ಈಸಿ, ದಟ್ಸ್ ಟಂಬರ್ಲೈನ್ ದ ಗ್ರೇಟ್. ಟೈಮೂರ್ ಬೇಸಿಕಲಿ ಶೆಫರ್ಡ್ ಆಗಿದ್ರು, ಸಿಂಥಿಯನ್ ಶೆಫರ್ಡ್ ಆಗಿದ್ರು. ಆಮೇಲೆ ಏನಾಗ್ತಾರೆ, ಕಿಂಗ್ ಆಗ್ತಾರೆ. ಈಜಿಪ್ಟ್ ರಾಜನನ್ನು ಸೋಲಿಸಿ ಝೆನೋಕ್ರೇಟ್ನ ಮದುವೆ ಆಗ್ತಾರೆ. ಸೊ ಹಾಗಾಗಿ ದಟ್ ಇಸ್ ಸ್ಟೋರಿ ಆಫ್ ಟಂಬರ್ಲೈನ್ ದ ಗ್ರೇಟ್ ಅಂತ ಹೇಳ್ಬೋದು. ಓಕೆನಾ, ರಿಟನ್ ಬೈ ಕ್ರಿಸ್ಟೋಫರ್ ಮಾರ್ಲೋ. ಟೆಂತ್ ಒನ್ ನೋಡಿ, ಕ್ರಿಸ್ಟೋಫರ್ ಮಾರ್ಲೋ ಬಗ್ಗೆನೇ ಕ್ವೆಶ್ಚನ್ಸ್ ಇರೋದು. ದ ಮಾರ್ಲೋವಿಯನ್ ಹೀರೋ ಇಸ್ ನೌನ್ ಫಾರ್ ಹಿಸ್ ಹಂಗರ್ ಫಾರ್
ಓಕೆ, ಇದು ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ, ಬ್ರಾಡಾಗಿ ಕೇಳಿರೋಂಥದ್ದು. ಸ್ಪೆಸಿಫಿಕ್ ಆಗಿ ಏನು ಕೇಳಿಲ್ಲ, ಬ್ರಾಡಾಗಿ ಕೇಳಿದರೆ ದ ಮಾರ್ವೋಲಿಯನ್ ಹೀರೋ ಈಸ್ ನೌನ್ ಫಾರ್ ಹಿಸ್ ಹಂಗರ್ ಫಾರ್ ಪವರ್. ಈಗ ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ ಅಂದ್ಕೊಳ್ಳೋಣ, ಮಾರ್ವೋಲಿಯನ್ ಹೀರೋ ಬರಾಬಸ್ ಅಂತ ಅಂದ್ಕೊಳ್ಳೋಣ. ಬರಾಬಸ್ ಇನ್ ಜೂ ಆಫ್ ಮಾಲ್ಟಾ ಫಾರ್ ಹಿಸ್ ನೌನ್ ಫಾರ್ ಹಿಸ್ ಹಂಗರ್ ಫಾರ್ ಅಂತ ಕೇಳಿದ್ರೆ ಗೋಲ್ಡ್. ಆಯಿತಾ, ಇದು ಜೂ ಆಫ್ ಮಾಲ್ಟಾನ ಥೀಮ್. ಆಯಿತಾ, ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ದ ಮಾರ್ವೋಲಿಯನ್ ಹೀರೋ ಡಾಕ್ಟರ್ ಫೌಸ್ಟಸ್ ಈಸ್ ನೌನ್ ಫಾರ್ ಹಿಸ್ ಹಂಗರ್ ಫಾರ್ ನಾಲೆಡ್ಜ್. ಡಾಕ್ಟರ್ ಫೌಸ್ಟಸ್. ಸೊ ಯು ಮಸ್ಟ್ ನೋ. ಆಯಿತಾ, ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಈ ಥರ ಬರೀಬೇಕು. ಇದು ಬ್ರಾಡಾಗಿ ಕೇಳಿರೋದ್ರಿಂದ ಆನ್ಸರ್ ಬಂದುಬಿಟ್ಟು ದ ಪವರ್. ಓಕೆನಾ. ಸೊ ಇಲ್ಲಿಗೆ 10 minutes 10 PYQ ಅಲ್ಲಿ 10 ಕ್ವೆಶನ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಆಯಿತಾ, ಎಲ್ಲ PDF ಅನ್ನು ಇದಕ್ಕೆ ಶೇರ್ ಮಾಡಿದ್ದೀನಿ. ಅದನ್ನು ಸಾಲ್ವ್ ಮಾಡ್ಕೊತಾ ಬನ್ನಿ ಆ್ಯಂಡ್ ಅದನ್ನು ಯುಟಿಲೈಸ್ ಮಾಡ್ತಾ ಬನ್ನಿ. PYQ MCQ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಲ್ವ್ ಮಾಡಿ. ಓಕೆ, ಬೇರೆ ಬೇರೆ ಸೈಟ್ಗಳಲ್ಲಿ ಫ್ರೀಯಾಗಿಯೇ MCQ ಸಿಗುತ್ತೆ. ಆಯಿತಾ, ನೀವು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ ವಿಕ್ಟೋರಿಯನ್ ಏಜ್ MCQs ಅಂತ ಕೊಡಿ, ತುಂಬ ಸೈಟ್ಗಳಲ್ಲೇ ಸಿಗುತ್ತೆ. ನೀವು ಅದನ್ನೇನು ಮಾಡಿ ಜಸ್ಟ್ ಸಾಲ್ವ್ ಮಾಡ್ಕೊತಾ ಬನ್ನಿ ಆ್ಯಂಡ್ ನೋಟ್ಸ್ ಮಾಡಿ. ಅದ್ರ ಬಗ್ಗೆ ಎಷ್ಟು MCQ PYQ ನೀವು ಸಾಲ್ವ್ ಮಾಡ್ತಿರೋ ಅಷ್ಟು ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದ್ರ ಜೊತೆಗೆ ನಾನು ಪ್ರತಿ ಸಲ ಹೇಳಿದಂಗೆ ಪೇಪರ್ 1 ಕೂಡ ನೀವು ಜಾಸ್ತಿ ಓದ್ಕೋಬೇಕು. ಓಕೆನಾ. ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ತಿಳಿಸಿ. ಓಕೆ, ಯಾವುದಾದ್ರು ಡಿಫಿಕಲ್ಟ್ ಟಾಪಿಕ್ಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿ. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ಮತ್ತೆ ನೆಕ್ಸ್ಟ್ ಮತ್ತೊಂದು ಸೀರೀಸ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.